ಇರುವವರನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ನಾನೇ ಸ್ವತಃ ರಥವನ್ನು ನಡೆಸ್ತೇನೆ. ಕಂಸ ಹಿರಿ ಹಿರಿ ಹಿಗ್ಗದಿರು ನಿನ್ನ ತಂಗಿಯ ಹೆಜ್ಜೆಯಲ್ಲಿ ಹುಟ್ಟುವ ಮಗುವಿನಿಂದ ನಿನ್ನ ಪಾಲಿಗೆ ಮರಣ ವಾರ್ತೆಯನ್ನು ಕೇಳಿದ ಮೇಲೆ ನನ್ನ ತಂಗಿಯ ಉದರದಿಂದಲೇ ಹುಟ್ಟುವ ಮಗುವಿನಿಂದ ನನ್ನ ಪಾಲಿಗೆ ಸಾವುವಂತಾದರೆ ಮಗು ಹುಟ್ಟುವ ಮೊದಲೇ ಅವಳನ್ನೇ ಕೊಂದು ಕಳೆದರೆ ಮಗು ಹುಟ್ಟುವುದು ಹೇಗೆ? ತುಳಸಿಯಿಂದ ಕಾರ್ಯವೇನು ನಿನಗೆ ಸೌಂದರಾಯ ಕಾರ್ಯವೇನು ನಿನಗೆ ಸೌಂದರಾಯ ಇವಳ ಹಾಸಿ ಮಾಡ್ಬೋದು ಸಿಗವಲ್ಲ ಸೌಂದರಾಯ ಇವಳ ಹಾಸಿ ಮಾಡ್ಬೋದು ಉಚಿತವಲ್ಲ ಸೌಂದರಾಯ ಬನ್ನಿ ಭಾವ ಭಾವ ಒಂದು ನಾಡಿನ ದೊರೆಯಾದಂತ ನೀವು ಇಂಥ ಕಾರ್ಯಕ್ಕೆ ಮುಂದಾಗುವುದೇ ಭಾವ ನನ್ನ ಪಾಲಿಗೆ ಸಾವು ಬರ್ತದಂತಾರೆ ಅವರನ್ನ ಪೀಡಿಸುವುದಕ್ಕೆ ಸಾಧ್ಯವೇ ಭಾವ ಈಕೆಯನ್ನು ಬೇರೆಯವರಲ್ಲ ನಿಮ್ಮ ತಂಗಿ ಹಾಗೂ ಹೆಣ್ಣು ಇದನ್ನು ಕಡಿಮೆ ಏನಾಗ್ತದೆ ಗೊತ್ತುಂಟ ಭಾವ ಏನಾಗ್ತದೆ ಸ್ತ್ರೀ ಹತ್ಯೆ ಬರುವುದಿಲ್ವೇ ಸ್ತ್ರೀ ಹತ್ಯೆ ಅದಕ್ಕೆ ಮಹಾಪಾಪವಾದ ಭಾವ ಈಕೆಯನ್ನು ಕಡಿಯಬಾರದು ಭಾವ ಮೊನ್ನೆ ತಾನೇ ಮದುವೆ ಆದವ ನೀನು ನನ್ನ ತಂಗಿ ಅವಳ ಕರವನ್ನ ಹಿಡಿದ ಕ್ಷಣ ಸತಿಪತಿಯನ್ನ ದಾಂಪತ್ಯ ಜೀವನದ ಬಗ್ಗೆ ಪ್ರೀತಿ ಪ್ರೇಮ ಒಳಗೆ ಒಳ ಹೆಚ್ಚಾಗಿದ್ದಲ್ಲಿ ವಾತ್ಸಲ್ಯ ಹೆಚ್ಚಾಯಿತೆ ಸ್ತ್ರೀ ಹತ್ಯೆ ಮಹಾಪಾಪ ಎನ್ನುವುದಾಗಿ ಮಧುರ ಮಹೇಂದ್ರನಾಗಿರುವ ಕಂಸನಿಗೆ ನೀನು ಹೇಳಿಕೊಡುವುದಾ? ಯಾವ ಕಾಲದಲ್ಲಿ ಏನು ಮಾಡಬೇಕೆನ್ನುವುದು ಕಂಸನಿಗೆ ಗೊತ್ತು. ನನ್ನ ಪಾಲಿಗೆ ಮರಣ ಬರ್ತದಂತಾದರೆ ಗಿಡವನ್ನು ಹುಟ್ಟುವ ಮೊದಲೇ ಆ ಮೊಳಕೆಯಲ್ಲಿ ಕೊಂದವರಿಗೆ ಕೊಲೆ ತಪ್ಪದು ಎಂಬಿ ಮಾತು ನಿಜಬಹುದು ಎನ್ನುತ್ತ ಸಂತೈಸಲಿಗೆ ವಸುದೇವಾಗ್ರಣಿ ಭಾವ ಭಾವ ಎರಡು ಮಾತಿಗೆ ಅವಕಾಶ ಕೊಡಿ ಭಾವ.
ಈ ಹತ್ಯೆ ಮಾಡುವುದು ಪಾಪ ಅಂತ ಹೇಳಿದ್ದಷ್ಟೇ ಅಲ್ಲ, ಈ ಪಾಪ ಎಂದಿಗೂ ನಿಮಗೆ ತಪ್ಪಲಿಕ್ಕಿಲ್ಲ. ಆದ್ದರಿಂದ ಈಕೆಯನ್ನು ಕಡಿಬಾರ್ದು, ಮತ್ತೆ ಈಕೆಯನ್ನು ಹಾಗೆ ಬಿಡಬೇಕು. ಯಾಕೆ ಬಿಡ್ಬೇಕು? ಒಂದು ಮಾತು, ನಾನು ಸತ್ತ ತೊಂದರೆ ಇಲ್ಲ ನನ್ನ ಪಾಲಿಗೆ. ಈಕೆಯ ಮಗುವಿನಿಂದ ಸಾವು ಅಂತ ಕೇಳಿದ ಸುದ್ದಿ ಅಲ್ವ ಸರ್? ಹೌದು. ಆಕೆ ಈಕೆಯನ್ನು ಕೊಂದ್ರೆ ಆ ಪರಿಹಾರ ಆಗುವುದಿಲ್ಲ. ಮತ್ತೆ ಈಕೆಯ ಮಗುವಿನಿಂದ ತೊಂದರೆ ಅಂತಾದ್ರೆ ಈಕೆಗೆ